ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ನೋಡಿಕೊಂಡ್ರೆ ಇವತ್ತು ನಮಗೆ ಪ್ರೈಸ್ ಸಿಕ್ಕಿದ್ದಾವೆ. ಇವತ್ತಿನ ಯಾವುದೋ ಒಂದು ಫೀಮೇಲ್ ಲೋಡೆಡ್ ಇದ್ದಿದ್ರೆ ಅದು ಪ್ರೈಸ್ ಸಿಕ್ಕಿದ್ದಾವೆ. ಮತ್ತು ನೋಡಿ, ಸ್ನೇಲ್ ಇವತ್ತಂದರೆ ನಿನ್ನೆ ರಾತ್ರಿ ಮೊಟ್ಟೆ ಇಕ್ಕಿದ್ದಾವೆ. ನೋಡಿ, ಇದ್ರದ್ದು ಮಾಡ್ತೀನಿ ವೀಡಿಯೋನ. ಸ್ನೇಲ್ ಈ ಥರ ಇಟ್ಟಿದೆ. ಮತ್ತು ಇವತ್ತು ಈ ಡಂಬೋಯರ್ನ ಈ ಟ್ಯಾಂಕ್ಗಳಿಗೆ ಶಿಫ್ಟ್ ಮಾಡೋಣ. ಈ ಟ್ಯಾಂಕಿಗೆ ಇಲ್ಲಿದೆ ನೋಡಿ ಡಂಬೋಯರು. ಇವೆಲ್ಲ ಮೇಲ್ಗಳೇ ಇದ್ದಾವೆ. ಇವಷ್ಟೇ ಶಿಫ್ಟ್ ಮಾಡೋಣ. ಇದಕ್ಕೆ ಮತ್ತೆ ಬೇರೆದು ಹಾಕೋಣ. ಇವಾಗ ನೋಡಿ, ಇದರಲ್ಲಿರೋ ಮರಿಗಳನ್ನ ಪ್ರೈಸ್ನ ರಿಲೀಸ್ ಮಾಡ್ತಿದ್ದೀನಿ. ಪ್ರೈಸ್ಗೂ ಅಷ್ಟೇ ಸ್ವಲ್ಪ ಟೆಂಪ್ರೇಚರ್ ಇಕ್ಕಿ, ಸಡನ್ನಾಗಿ ಚೇಂಜಸ್ ಆಗ್ತವೆ. ಅದಕ್ಕೆ ಇವಾಗ ಇದನ್ನು ಎಲ್ಲ ಹಿಡಿದ್ಬಿಟ್ಟು ಹಿಡಿಯೋಣ ಬನ್ನಿ. ನೋಡಿ, ಈ ಥರ ಅದೇ ವಾಟ್ರ್ ತೊಗೊಳ್ಳಿ, ಬೇರೆ ವಾಟ್ರ್ ತೊಗೋಬೇಡಿ. ಟೆಂಪ್ರೇಚರ್ ಮ್ಯಾಚ್ ಆಗೋಲ್ಲ. ಮತ್ತು ಒಂದೊಂದಾಗಿ ಹಿಡೀರಿ. ಏನಕ್ಕಂದರೆ ಅದು ಡಂಬೋಯರ್ ಇಯರ್ಸ್ ಇರ್ತಾವಲ್ಲ, ಆ ಫಿನ್ಸ್ ಹಾಳಾಗುತ್ತೆ. ಮತ್ತು ನೀಟಾಗಿ ಒಂದೊಂದಾಗಿ ಹಿಡೀರಿ. ಯಾರಿಗೆ ಬರಲ್ಲ ಅವ್ರು ಯಾರಾದರೂ ಹೆಲ್ಪ್ ತೊಗೊಂಡಾದರೂ ಹಿಡೀರಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಈ ಡಂಬೋಯರು ಯಾರಿಗಾದರೂ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ಕಳಿಸ್ಕೊಡ್ತೀನಿ. ಚೆನ್ನಾಗಿದೆ ಕ್ವಾಲಿಟಿನೂ. ಅದು ಒಂದು ಸತಿ ಶಾರ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಒಂದ್ಸಲಿ ಹೆಂಗಿದೆ ಅಂತ. ಕ್ವಾಲಿಟಿ ಮಾತ್ರ ನಂಬರ್ 1 ಆಗಿದೆ, ಸೂಪರ್ ಆಗಿದೆ. ಅವು ಎಲ್ಲ ನನ್ನ ಹತ್ರನೇ ಬ್ರೀಡ್ ಆಗಿರೋದು ಈ ಡಂಬೋಯರ್ಸು. ನೋಡಿ ಹೆಂಗಿದ್ದಾವೆ. ಮತ್ತು ನೀವು ಎಲ್ಲ ಟ್ಯಾಂಕಲ್ಲಿನೂ ಸ್ನೇಲ್ ಅನ್ನೋದು ಹಾಕ್ಕೊಳ್ಳಿ. ಅದು ಮಾತ್ರ ಕಂಪಲ್ಸರಿ ಹಾಕ್ಕೊಳ್ಳಿ. ಏನಕ್ಕಂದರೆ ಟ್ಯಾಂಕ್ನ ಕ್ಲೀನಾಗಿ ಇಡುತ್ತೆ. ವೇಸ್ಟೇಜ್ ಎಲ್ಲ ಅದು ಏನಾದರೂ ಫುಡ್ ಮಿಕ್ಕಿದ್ರೆ ಅವೆಲ್ಲ ತಿನ್ನೋಗುತ್ತೆ. ಕಂಪಲ್ಸರಿ ನೀವು ಸ್ನೇಲ್ ಇದ್ದಿದ್ದಂಗೆ ನೋಡ್ಕೊಳ್ಳಿ. ಸ್ವಲ್ಪ ಇವಾಗ ಟೆಂಪ್ರೇಚರ್ಗೆ ಇಕ್ಕೋಣ. 30 ಮಿನಿಟ್ಸ್ ಇಕ್ಕೋಣ ಇವತ್ತು. A few moments later. ನೋಡಿ, ಇವಾಗೆಲ್ಲ ಟೆಂಪ್ರೇಚರ್ ಎಲ್ಲ ಮ್ಯಾಚ್ ಆಯಿತು. 30 ಮಿನಿಟ್ಸು. ಇವಾಗ ನೋಡಿ, ಅದೇ ವಾಟ್ರ್ ರಿಲೀಸ್ ಮಾಡ್ತಿದ್ದೀನಿ. ಏನಕ್ಕಂದರೆ ನನ್ನ ಹತ್ರ ಎಲ್ಲ ಅದೇ ವಾಟ್ರ್ ಅಲ್ಲ ಇರೋದು. ಅದಕ್ಕಂತ ನನಗೆ ರಿಲೀಸ್ ಮಾಡ್ತಿದ್ದೀನಿ. ಏನಾಗಲ್ಲ, ಟೆಂಪ್ರೇಚರ್ ಇದೇ ಆಗಲ್ಲ, ವಾಟರ್ ಚೇಂಜಸ್ ಏನು ಬರಲ್ಲ. ಅದಕ್ಕೆ ನೀವಂತೂ ಬೇರೆ ವಾಟ್ರ್ ಇದ್ದರೆ ಬರೀ ಫಿಶಸ್ ಅಷ್ಟು ಹಿಡಿದ್ಬಿಟ್ಟು ಹಾಕಿ, ಟೆಂಪ್ರೇಚರ್ ಸೆಟ್ ಮಾಡಿರ್ತೀರಲ್ಲ. ನೋಡಿ ಹೆಂಗೆ ಚೆನ್ನಾಗಿ ಕಾಣಿಸ್ತಿದೆ. ಬರೀ ಮೇಲ್ಗಳಿದಾವಲ್ಲ, ಅದಕ್ಕೆ ನೋಡ್ಕೊಳ್ಳಿ. ಬೇಕಂದರೆ ಸೇಲು ಮಾಡ್ತೀನಿ, ಬೇಕಂದ್ರೆ ನನಗೆ DM ಮಾಡಿ. ಇವಾಗ ನೋಡಿ, ಸ್ನೇಲ್ ತೆಗ್ದುಬಿಟ್ಟು ಹಾಕ್ತಿದ್ದೀನಿ ನಾನು. ನೋಡಿ, ಇದೆಲ್ಲ ನನ್ನ ಹತ್ರ ಇರೋದು ಸ್ವಲ್ಪ ಸೆಮಿ ಅಡಲ್ಟ್ ಸೈಜು ಸ್ನೇಲ್ಸ್ಗಳು. ಮತ್ತು ಅದಕ್ಕೆ ಹೈಡಿಂಗ್ ಸ್ಪಾಟ್ ಇಡ್ತಿದ್ದೀನಿ. ಈ ಥರ ಪೈಪ್ ಪೀಸ್ಗಳು ಇರ್ತಾವಲ್ಲ, ಅದನ್ನು ಇಕ್ಕಿದ್ದೀನಿ ನಾನು. ನೀವು ಇಟ್ಕೊಳ್ಳಿ, ನೀವೇನಾದರೂ ಇಟ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಈ ಥರ ಇಟ್ಕೊಳ್ಳಿ. ನಾನು ಈ ಥರ ಮಾಡಿದ್ದೀನಿ. ಅದರಲ್ಲಿ ಲೈವ್ ಪ್ಲಾಂಟ್ಸ್ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ಥರ ಸೆಟ್ ಮಾಡ್ಕೊಳ್ಳಿ ನೀವು. ಇವಾಗ ಸ್ನೇಲು ಮರಿಗಳು ಬರುತ್ತೆ, ಅದನ್ನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅದು ಸ್ನೇಲ್ ಮರಿಗಳ್ನು ನಿಮಗೆ ಒಂದು ದಿವಸ ಅಪ್ಡೇಟ್ ಕೊಟ್ಬಿಟ್ಟು ನಿಮಗೆ ಸೇಲ್ಗಿದೆನೋ ಇಲ್ವೋ ಅಂತ ಅದನ್ನು ತಿಳಿಸ್ತೀನಿ ನಿಮಗೆ. ನೋಡಿ, ಡಂಬೋಯರ್ಸು ಅಷ್ಟೇ. ಥ್ಯಾಂಕ್ ಯು.